ನಮಸ್ತೆ ಸ್ನೇಹಿತರೆ. ಅಶೋಕನ ಶಾಸನಗಳಲ್ಲಿ ಒಂದಾದ ಬ್ರಹ್ಮಗಿರಿ ಶಾಸನದ ಪರಿಚಯವನ್ನು ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಈ ಬ್ರಹ್ಮಗಿರಿ ಶಾಸನದ ಪರಿಚಯದಲ್ಲಿ ಮೊದಲನೇದಾಗಿ ಈ ಬ್ರಹ್ಮಗಿರಿ ಶಾಸನವು ಚಿತ್ರದುರ್ಗ ಜಿಲ್ಲೆಯ ಸಿದ್ದಾಪುರದ ಬಳಿ ಇರುವ ಬ್ರಹ್ಮಗಿರಿ ಎಂಬ ಬೆಟ್ಟದ ಬಂಡೆಯ ಮೇಲೆ ಕೆತ್ತಲ್ಪಟ್ಟಿದೆ. ಈ ಒಂದು ಶಾಸನವನ್ನು ಶೋಧಿಸಿ ಪ್ರಕಟಿಸಿದಂಥವರು BL ರೈಸ್ ಅವರು ಇದನ್ನು ಶೋಧಿಸಿ ಪ್ರಕಟಿಸ್ತಾರೆ. 1892ರಲ್ಲಿ BL ರೈಸ್ರವರು ಈ ಒಂದು ಶಾಸನವನ್ನು ಶೋಧಿಸಿ ಪ್ರಕಟಿಸ್ತಾರೆ. ಮತ್ತು ಇದೊಂದು ಶಿಲಾಶಾಸನ ಪ್ರಕಾರವಾಗಿದೆ. ಈ ಬ್ರಹ್ಮಗಿರಿ ಶಾಸನ ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಕೆತ್ತಲ್ಪಟ್ಟಂತಹ ಶಾಸನ ಅಂತ ಹೇಳ್ಬೋದಾಗಿದೆ. ಈ ಬ್ರಹ್ಮಗಿರಿ ಶಾಸನವು ಲಘು ಪ್ರಸ್ತಾರ ಶಾಸನಗಳ ಗುಂಪಿಗೆ ಸೇರುತ್ತೆ ಅಂತ ಹೇಳಲಾಗಿದೆ. ಇನ್ನು ಈ ಶಾಸನ ಹೇಗೆ ಪ್ರಾರಂಭ ಆಗುತ್ತೆ ಅಂದರೆ, ಸುವರ್ಣಂ ಗಿರಿತೆ ಅಯಾಪುತನ ಮಹಾಮಾತ್ಯಣಂ ಚ ವಚನೇನ ಇಸಿಲಸಿ ಮಹಾಮಾತ ಆರೋಗ್ಯಂ ಏತವಿಯ ಏವಂ ಚ ವಚನೇನ ಇಸಿಲಸಿ ದೇವಣಂ ಪಿಯೆ ಅಣಪಯತಿ ಅಂತ ಹೇಳಿ ಪ್ರಾರಂಭ ಆಗುತ್ತೆ. ಅದು ಕನ್ನಡದಲ್ಲಿ ನಾವು ಅನುವಾದ ನೋಡೋದಾದರೆ, ಸುವರ್ಣಗಿರಿಯಿಂದ ಆರ್ಯಪುತ್ರ ಮಹಾಮಾತ್ರರು ಇಸಿಲದಲ್ಲಿರುವ ಮಹಾಮಾತ್ರರಿಗೆ ಕ್ಷೇಮವನ್ನು ವಿಚಾರಿಸಿ ಈ ರೀತಿ ತಿಳಿಸಬೇಕು. ದೇವನಾಂ ಪ್ರಿಯ ಹೀಗೆ ಆಜ್ಞೆ ಮಾಡುತ್ತಾನೆ. ನಾನು ಉಪಾಸಕನಾಗಿ 2.5 ವರ್ಷಗಳಿಗಿಂತ ಹೆಚ್ಚಾಯಿತು. ಆದರೆ 1 ವರ್ಷದವರೆಗೆ ಹೆಚ್ಚು ಆಸಕ್ತಿಯುಳ್ಳವನಾಗಿರಲಿಲ್ಲ. ನಾನು ಸಂಘವನ್ನು ಸೇರಿ ಮತ್ತು ವಿಶೇಷ ಆಸಕ್ತಿಯುಳ್ಳವನಾಗಿ 1 ವರ್ಷಕ್ಕಿಂತಲೂ ಹೆಚ್ಚಾಗಿದೆ. ಮೊದಲು ದೇವತೆಗಳೊಂದಿಗೆ ಮಿಶ್ರಿತರಾಗದಿದ್ದ ಜಂಬೂ ದ್ವೀಪದ ನನ್ನ ಪ್ರಜೆಗಳು ಈಗ ಮಿಶ್ರಿತರಾಗಿದ್ದಾರೆ. ಇದು ನನ್ನ ಪರಿಶ್ರಮದ ಫಲ. ಶ್ರೀಮಂತರೂ ಅಷ್ಟೇ ಅಲ್ಲ, ಬಡವರೂ ಸಹ ವಿಪುಲವಾದ ಶ್ರಮ ಪಟ್ಟರೆ ಸ್ವರ್ಗವನ್ನು ಪಡೆಯಬಹುದು. ಬಡವನಾಗಲಿ ಶ್ರೀಮಂತನಾಗಲಿ ಈ ರೀತಿ ಶ್ರಮ ಪಡಬೇಕೆಂದು ನನ್ನ ರಾಜ್ಯದ ಗಡಿಯಲ್ಲಿದ್ದ ಜನರು ಇದನ್ನು ತಿಳಿಯಬೇಕೆಂದು ಮತ್ತು ನನ್ನ ಪರಿಶ್ರಮವು ಬಹುಕಾಲ ನಡೆಯುವಂತಾಗಬೇಕೆಂದು ಈ ಘೋಷಣೆಯನ್ನು ನಾನು 256 ರಾತ್ರಿಗಳನ್ನು ಸಂಚಾರದಲ್ಲಿ ಕಳೆದಾಗ ಹೊರಡಿಸಲಾಗಿದೆ. ದೇವನಾಂ ಪ್ರಿಯನು ಇನ್ನು ಹೀಗೆ ಹೇಳುತ್ತಾನೆ. ತಾಯಿ, ತಂದೆ ಮತ್ತು ಗುರು ಹಿರಿಯರ ಆಜ್ಞೆಯನ್ನು ಪಾಲಿಸಬೇಕು. ಪ್ರಾಣಿಗಳಲ್ಲಿ ದಯೆ ಇರಬೇಕು. ಇಂತಹ ಧರ್ಮಗುಣಗಳನ್ನು ಆಚರಿಸಬೇಕು. ಅದರಂತೆ ಶಿಷ್ಯನು ಆಚಾರ್ಯರಿಗೆ ಗೌರವ ತೋರಿಸಬೇಕು. ಇದು ಪುರಾತನವಾದ ನಿಯಮವಾಗಿದ್ದು ದೀರ್ಘ ಆಯುಷ್ಯವನ್ನು ಪಡೆಯುವುದಕ್ಕೆ ಸಹಾಯವಾಗುವುದು. ಈ ರೀತಿ ಪ್ರತಿಯೊಬ್ಬನು ನಡೆದುಕೊಳ್ಳಬೇಕು ಅಂತ ಹೇಳಿ ಈ ಶಾಸನವನ್ನು ಹೊರಡಿಸಲಾಗಿದೆ. ಇದು ಪ್ರಶ್ನೆ ಏನಾಗಿದೆ ಅಂದರೆ, ನನ್ನ ರಾಜ್ಯದ ಗಡಿಯಲ್ಲಿದ್ದ ಜನರು ಇದನ್ನು ತಿಳಿಯಬೇಕು ಅಂತ ಹೇಳಿದಂತಹ ಶಾಸನ ಯಾವುದು ಅಂದರೆ ಬ್ರಹ್ಮಗಿರಿ ಶಾಸನ. ಹಂಗಂತ ಹೇಳಿದಂಥ ರಾಜ ಯಾರು ಅಂದರೆ ಅಶೋಕ. ಮತ್ತು ತಂದೆ ತಾಯಿ ಗುರು ಹಿರಿಯರ ಆಜ್ಞೆಯನ್ನು ಪಾಲಿಸಬೇಕು ಅಂತ ಶಾಸನ ಹೊರಡಿಸಿದವನು ಯಾರು ಅಂತ ಅಂದರೆ ಅಶೋಕ ಅಂತ ಹೇಳ್ಬೋದಾಗಿದೆ. ಇದು ಈ ಒಂದು ಶಾಸನದ ಕೊನೆಯಲ್ಲಿ ಚಪಡೇನ ಲಿಖಿತಂ ಅಂತ ಒಂದು ಸಾಲು ಬರುತ್ತೆ. ಚಪಡೇನ ಲಿಖಿತ ಅಂತ ಅಂದರೆ ಈ ಶಾಸನ ಪ್ರಾಕೃತ ಭಾಷೆಯಲ್ಲಿದೆ, ಬ್ರಾಹ್ಮಿ ಲಿಪಿಯಲ್ಲಿ ಬರೆಯಲ್ಪಟ್ಟಿದೆ. ಆದರೆ ಈ ಚಪಡ ಲಿಖಿತ ಅಂತ ಒಂದು ಸಾಲು ಏನಿದೆ ಅದು ಖರೋಷ್ಠಿಯಲ್ಲಿದೆ. ಚಪಡೇನ ಲಿಖಿತಂ ಅಂತ ಬರುವಂಥ ಸಾಲು ಖರೋಷ್ಠಿ ಲಿಪಿಯಲ್ಲಿ ಇರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಇನ್ನು ಈ ಶಾಸನ ಚಪಡ ಎಂಬ ಲಿಪಿಕಾರನಿಂದ ಕೆತ್ತಲ್ಪಟ್ಟಿದ್ದೆ ಅಂತ ಹೇಳಿ ನಾವು ಆ ಸಾಲನ್ನು ಅರ್ಥೈಸ್ಕೊಳ್ಬೋದಾಗಿದೆ. ಹಾಗೆ ಈ ಶಾಸನದಲ್ಲಿ ಇಸಿಲ ಎಂಬ ಕನ್ನಡದ ಪದ ಬಳಕೆಯಲ್ಲಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಈ ಇಸಿಲ ಅನ್ನುವಂತಹ ಪದ ಕನ್ನಡದ ಮೊದಲ ಪದ ಅಂತ ಹೇಳಲಾಗುತ್ತೆ. ಈ ಶಾಸನ ಪ್ರಾಕೃತ ಭಾಷೆಯಲ್ಲಿದ್ದು ಶಾಸನದ ಮೊದಲ ಸಾಲಿನಲ್ಲಿ ಇಸಿಲ ಎಂಬ ಕನ್ನಡ ಶಬ್ದ ಬರುತ್ತೆ. ಈ ಶಾಸನದಲ್ಲಿ ಬಳಕೆಯಾಗಿರುವಂಥ ಇಸಿಲ ಅನ್ನುವಂಥದ್ದು ಅತಿ ಪ್ರಾಚೀನ ಕನ್ನಡ ಪದ ಎಂದು ನಂಬಲಾಗಿದೆ ಅಂತ ಹೇಳ್ತಾರೆ. ಇಸಿಲ ಅಂದರೆ ಕೋಟೆಯಿಂದ ಆವೃತವಾದ ಊರು ಅನ್ನುವಂತಹ ಅರ್ಥವನ್ನು ಕೂಡ ನಾವಿಲ್ಲಿ ನೋಡ್ಬೋದಾಗಿದೆ. ಇಸಿಲ ಅಂತ ಅಂದರೆ ಕೋಟೆಯಿಂದ ಆವೃತವಾದಂತಹ ಊರು ಅಂತ ಹೇಳಲಾಗುತ್ತೆ. ಅಶೋಕನ ಬ್ರಹ್ಮಗಿರಿ ಶಾಸನದಲ್ಲಿ ಉಲ್ಲೇಖಿತವಾಗಿರುವ ಸುವರ್ಣಗಿರಿ ಇದು ಅಶೋಕನ ದಕ್ಷಿಣ ಪ್ರಾಂತ್ಯದ ರಾಜಧಾನಿ ಆಗಿರಬೇಕು ಅಂತ ಊಹಿಸಲಾಗಿದೆ. ಈ ಸುವರ್ಣಗಿರಿ ಇಂದಿನ ರಾಯಚೂರು ಜಿಲ್ಲೆಗೆ ಸೇರಿರುವ ಮಸ್ಕಿ ಪಟ್ಟಣವೇ ಇರಬಹುದು ಎಂದು ಉಲ್ಲೇಖಿಸಲಾಗುತ್ತೆ. ಹಾಗಾಗಿ ಈ ಸುವರ್ಣಗಿರಿ ಈ ಮಸ್ಕಿ ಪಟ್ಟಣವೇ ಇರಬಹುದು ಅಂತ ಹೇಳಿ ಕೆಲವು
ಶಾಸನ ತಜ್ಞರು ಊಹಿಸಿರುವಂಥದ್ದನ್ನು ಕೂಡ ನಾವಿಲ್ಲಿ ನೋಡ್ಬೋದಾಗಿದೆ. ಈ ಬ್ರಹ್ಮಗಿರಿ ಶಾಸನದಿಂದ ನಮಗೇನು ಪ್ರಶ್ನೆ ಆಗ್ಬೋದು ಅಂತಂದರೆ, ಅಶೋಕನ ಒಂದು ಬ್ರಹ್ಮಗಿರಿ ಶಾಸನ ಅಂತ ನಾವು ತಿಳ್ಕೊಳ್ಬೋದು. ಕನ್ನಡದ ಇಸಿಲ ಎಂಬ ಪದ ಯಾವ ಶಾಸನದಲ್ಲಿ ಬಳಕೆಯಾಗಿದೆ ಅಂದರೆ ಅದು ಅಶೋಕನ ಬ್ರಹ್ಮಗಿರಿ ಶಾಸನದಲ್ಲಿ ಬಳಕೆ ಆಗಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಹಾಗೆ ಈ ಒಂದು ದೇವನಾಂಪ್ರಿಯ ಹೀಗೆ ಹೇಳುತ್ತಾನೆ ಅನ್ನುವಂತಹ ಸಾಲು ಯಾವುದ್ರಲ್ಲಿ ಬರುತ್ತೆ ಅಂದರೆ ಅದು ಅಶೋಕನ ಬ್ರಹ್ಮಗಿರಿ ಶಾಸನದಲ್ಲಿ ಬರುತ್ತೆ. ಬ್ರಹ್ಮಗಿರಿ ಶಾಸನದ ಲಿಪಿಕಾರ ಯಾರು ಅಂತ ಕೇಳಿದ್ರೆ ಅಲ್ಲಿ ಚಪಡ ಅಂತ ಹೇಳ್ಬೋದಾಗಿದೆ. ಇದಿಷ್ಟು ನಮಗೆ ಇಲ್ಲಿ ಪ್ರಶ್ನೆ ಆಗ್ಬೋದು. ಹಾಗೆ ಇದನ್ನು ಶೋಧಿಸಿ ಪ್ರಕಟಿಸಿದವರು ಯಾರು ಅಂದರೆ BL ರೈಸು. ಎಷ್ಟರಲ್ಲಿ? 1892 ಅಂತ ಹೇಳಿ ನಾವು ಊಹಿಸ್ಬೋದಾಗಿದೆ.